ನಟ ದರ್ಶನ್ ಅಭಿನಯದ ಬಹುನಿರೀಕ್ಷಿತ ಚಿತ್ರ ಡೆವಿಲ್ ಇದೇ ಡಿಸೆಂಬರ್ 11ಕ್ಕೆ ರಿಲೀಸ್ ಆಗುತ್ತೆ. ಸೊ ಈ ಒಂದು ಬಹುನಿರೀಕ್ಷಿತ ಚಿತ್ರ ಯಾವ ಥರ ಇರುತ್ತೆ, ಅವರ ಫ್ಯಾನ್ಸು ಎಷ್ಟು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ ಅನ್ನೋದಕ್ಕೆ ಸ್ವತಃ ನಮ್ಮ ಜೊತೆ ಅವರ ಅಪ್ಪಟ ಅಭಿಮಾನಿ, ಖ್ಯಾತ ಸಂಗೀತ ನಿರ್ದೇಶಕ, ಗಾಯಕ ಸುಪ್ರೀತ್ ಗಾಂಧರ್ವ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಏನು ಹೇಳ್ತಾರೆ, ಎಷ್ಟು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ ಅಂತ ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸುಪ್ರೀತ್ ಅವರೇ, ಇನ್ನೇನು ಒಂಥರ ಹಬ್ಬ ಅಂತಲೇ ಹೇಳ್ಬೋದು ನಿಮಗೆ, ದರ್ಶನ್ ಅವರ ಅಭಿಮಾನಿಗಳಿಗೆ. ಈಗ ಡೆವಿಲ್ಲು ಡಿಸೆಂಬರ್ 11ಕ್ಕೆ ರಿಲೀಸ್ ಆಗ್ತಾಯಿದೆ. ಎಷ್ಟು ಕಾತುರದಿಂದ ಕಾಯ್ತಾ ಇದ್ದೀರಾ ಅಂತ? ಭಾಳ ಖುಷಿ ಇದೆ ಸರ್. ಓಕೆ, ಆಲ್ರೆಡಿ ನೀವು ನೋಡ್ತಿದ್ದೀರಾ, ಬುಕ್ಕಿಂಗ್ಸ್ ಓಪನ್ ಆಗಿದೆ. ಹೌದು. ನಿನ್ನೇನು 1:05ಕ್ಕೆ ಬುಕ್ಕಿಂಗ್ಸ್ ಓಪನ್ ಆಗುತ್ತೆ ಅಂತ ಹಿಂಗೆ ತೆಗೆದು ನೋಡಿದ್ರೆ ಎಲ್ಲ ಸೋಲ್ಡ್ ಔಟ್ ಅಂತೆ ಆಲ್ರೆಡಿ. ಸೊ ಅದರಲ್ಲೇ ಗೊತ್ತಾಗುತ್ತೆ ಸೊ ಅಭಿಮಾನಿಗಳು ಎಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ. ಎಸ್ಪೆಷಲಿ ನಾನು ಪ್ರತಿ ವರ್ಷ ಅವ್ರು ಹುಟ್ಟುಹಬ್ಬಕ್ಕೆ ಹಾಡು ಮಾಡೋದ್ರಿಂದ 10 ವರ್ಷದ ಒಂದು ಜರ್ನಿ ಅವ್ರ ಜೊತೆ, ಒಡನಾಟ ಒಂದು 10 ವರ್ಷ. ಸ್ಟಾರ್ಟಿಂಗು ಏನೋ ಒಂದು ಶೂಟಿಂಗ್ ಸ್ಪಾಟ್ಗೆ ಹೋಗಿ ಫೋಟೋ ಹಿಡಿಸ್ಕೊಂಡು ಅದಾದಮೇಲೆ ಹಾಗೆ ಹತ್ತಿರ ಆಗೋದು. ಅಷ್ಟು ಹತ್ತಿರ ಆಗಿ ಅವ್ರ ಜೊತೆ ಒಡನಾಟ, ಹೋಗಿ ಮೀಟ್ ಮಾಡೋದು, ಮಾತಾಡೋದು, ಸೊ ಅವ್ರು ಫೋನ್ ಮಾಡೋದಾಗಲಿ ಒಂದೆಲ್ಲ ಸ್ಟಾರ್ಟ್ ಆದಾಗ ನಮಗೆ ಅಂದರೆ ಏನೂ ಇಲ್ದಿದ್ದು ಹುಡುಗನ್ನ ಇವತ್ತು ಅಷ್ಟು ಕ್ಲೋಸಾಗಿ ಮಾತಾಡಿಸ್ತಾರೆ, ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಅಂದರೆ ಎಲ್ಲ ಅವರೊಂದು ದೊಡ್ಡ ಗುಣ ಸರ್ ಅದು. ಸೊ ಡೆವಿಲ್ ಸಿನಿಮಾ 11ನೇ ತಾರೀಕು 12 ಅಂತಿದ್ದನ್ನ ಸೆಲೆಬ್ರಿಟೀಸ್ಗೋಸ್ಕರ 11 ಅಂತ ಮಾಡಿದ್ರು, ಫ್ಯಾನ್ಸ್ ಶೋ ಅಂದ್ಬಿಟ್ಟು. ಏನು ರೀಸನ್ ಅಂತ, ಏನೋ ಟೆಕ್ನಿಕಲಿ ಅಥವಾ ಏನಾರ ಪರ್ಸನಲ್? ಇಲ್ಲ ಸರ್, ಫ್ಯಾನ್ಸು ಒತ್ತಾಯ ಒಂದು, ಎರಡನೇದು ರೊಚ್ಚಿಗೆ ಎದ್ದೇಳ್ತಾರೆ ಅಂತ ಗೊತ್ತು ಅಭಿಮಾನಿಗಳು. ಸೊ ಆದ್ದರಿಂದ ಒಂದಿನ ಮುಂಚೆನೇ ಇಟ್ಬಿಡೋಣ ಫ್ಯಾನ್ಸಿಗೆ. ಥಿಯೇಟರ್ಗಳೆಲ್ಲ ಗೊತ್ತಲ್ಲ, ಧ್ವಂಸ ಆಗುತ್ತೆ 12 ಅಂದ್ಬಿಟ್ಟು ಫ್ಯಾನ್ಸ್ಗಂತಾನೆ ಸಪ್ರೇಟಾಗಿ 11ನೇ ತಾರೀಕು ಫಸ್ಟ್ ಡೇ ಬಿಡ್ತಾ ಇದ್ದಾರೆ, 11ನೇ ತಾರೀಕು. ಓಕೆ, ಸೊ ಭಾಳ ಖುಷಿ ಇದೆ ನಮಗೆ. ಸೊ ಇನ್ನು ಟ್ರೈಲರ್ ನೋಡಿರ್ತೀರಾ, ಫುಲ್ಲು ಟ್ರೆಂಡಿಂಗಲ್ಲಿದೆ. ಯಾವ ಥರ ಇತ್ತು ಸರ್? ನಾವು ಕಾಯ್ತಿದ್ವಿ ಯಾವಾಗ ಬೆಳಗ್ಗೆ 10:05 ಆಗುತ್ತೋ ಅಂತ ನಾವು ಕಾಯ್ತಾ ಇದ್ವಿ. ಸೊ ಟ್ರೈಲರ್ ಬಂದಿದ ತಕ್ಷಣ ಅವಲಕ್ಕಿ ಪವಲಕ್ಕಿ ಬಂತಲ್ವಾ, ಅದೊಂದು ಕ್ರೇಜೇ ಬೇರೆ ಅವ್ರದ್ದು. ಫ್ಯಾನ್ಸ್ ಎಲ್ಲ ರೊಚ್ಚಿ. ಆಮೇಲೆ ಇನ್ನೊಂದು ಟ್ರೈಲರ್ ಹಿಂದಿನ ದಿನ ನಾನು ಬರ್ತಾ ಇದ್ದೀನಿ ಚಿನ್ನ ಅಂತ ಅಂದ್ಬಿಟ್ರು. ಆ್ಯಕ್ಚುಲಿ ಎಲ್ಲ ಅಭಿಮಾನಿಗಳನ್ನ ಮಾತಾಡ್ಸೋರು, ಸೆಲೆಬ್ರಿಟಿಗಳನ್ನ, ಏನು ಚಿನ್ನ ಚೆನ್ನಾಗಿದೆಯಾ, ಹೆಂಗಿದೆಯಾ ಚಿನ್ನ ಅನ್ನೋ ನನ್ನನ್ನು ಮಾತಾಡ್ಸೋರು. ಹಂಗೇನೆ, ಏನು ಚಿನ್ನ ಹೆಂಗೆ ನಡೀತಾ ಇದೆ ಪ್ರಾಜೆಕ್ಟ್, ಚೆನ್ನಾಗಿದೆಯಾ ಅನ್ನೋ ಮಾತಾಡ್ಸೋರು. ಆ ಚಿನ್ನ ಅನ್ನೋ ಒಂದು ವರ್ಡ್ ಇದೆ ಗೊತ್ತಾ, ಅದು ಆ್ಯಕ್ಚುಲಿ ಜನಗಳಿಗೆ ಇಷ್ಟ ಆಗಿರೋದು, ಸೆಲೆಬ್ರಿಟಿಗಳಿಗೆ ಇಷ್ಟ ಆಗಿರೋದೇ ಚಿನ್ನ ಅನ್ನೋ ವರ್ಡು. ಸೊ ಅದನ್ನು ಈ ಸಿನಿಮಾದಲ್ಲಿ ಒಂದು ಟ್ರೀಸರಲ್ಲಿ ಬಂದಿದೆ ಅಂದಾಗ, ನಾನು ಬರ್ತಾ ಇದ್ದೀನಿ ಚಿನ್ನ ಅಂದಾಗ ನನಗೆ ನಮ್ಮ ಭಾಷೆ ಬರ್ತಾವ್ರೇನೋ ಹೊರಗಡೆ ಅಂತ ಅನ್ನಿಸ್ಬಿಡ್ತು ನಮ್ಗೆ. ಓಕೆ, ಅಂದರೆ ಲಾಸ್ಟಲ್ಲಿ ಒಂದು ಡೈಲಾಗ್ ಇದೆ, ಸೂರ್ಯನಿಗೆ ಜಾಸ್ತಿ ಹೊತ್ತು ಗ್ರಹಣ ಇದೆಯಲ್ಲ, ನಾನು ಬರ್ತಾ ಇದ್ದೀನಿ ಚಿನ್ನ ಅಂತ ಗೊತ್ತಾ. ಅದೊಂದು ಸಾಕು ಸರ್ ನಮಗೆ. ಸೊ ಅಂದರೆ ಅದು ಇಂಡೈರೆಕ್ಟಾಗಿ ಏನಾದರೂ ರಿಲೀಸ್ ಆಗೋ ಅಂತ ಇಂಟ್ ಕೊಟ್ಟಿದ್ದಾರೆ? ಗೊತ್ತಿಲ್ಲ ಸರ್, ನಮ್ಗೆ ಗೊತ್ತಿಲ್ಲ ಏನಿದೆ ಅಂದರೆ ಒಳಗಡೆ ಏನಿದೆ ನಮಗೆ ಗೊತ್ತಿಲ್ಲ ಸರ್. ಬಂದರೆ ನಮ್ಮ ಹಬ್ಬ ಅವತ್ತು. ಓಕೆ, ಸೊ ಗೊತ್ತಿಲ್ಲ ಏನಾಗುತ್ತೆ ನೆಕ್ಸ್ಟು ಅಂತ. ಬಟ್ ಅವ್ರ ವಾಯ್ಸ್ ನಾವು ಕೇಳಿದ್ವಲ್ಲ, ಆ ಗತ್ತು, ಆ ವಾಯ್ಸ್ ಕೇಳ್ತಾ ಇದ್ರೆ ನಮಗೆ ಇಷ್ಟು ಸಿನಿಮಾದಲ್ಲಿ ಸರ್, ಈ ಸಿನಿಮಾದಲ್ಲಿ ಆ ವಾಯ್ಸ್ ಮಾಡ್ಯುಲೇಷನ್ ಇದೆಯಲ್ಲ, ಆ ವಾಯ್ಸ್ ಅಂದರೆ ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಷನ್ ನಾನು ಸ್ಟುಡಿಯೋದಲ್ಲಿ ಕುತ್ಕೊಂಡು ರೆಕಾರ್ಡ್ ಮಾಡ್ತಿರುವಾಗ ವಾಯ್ಸ್ಗಳನ್ನ ಈ ಥರ ವಾಯ್ಸು, ಆ ಥರ ಕ್ವಾಲಿಟಿ, ಓಕೆ ಅಂದರೆ ಆ ಕ್ವಾಲಿಟಿ ಕೇಳಿದಾಗೆ ದಂಗಾಗೋಯ್ತು ನಮಗೆ. ಆ ಒಂದು ರಗ್ಗಡ್ಡು ಅಂದರೆ ಆ ಕ್ವಾಲಿಟಿನೇ ಬೇರೆ ಸರ್, ಆ ವಾಯ್ಸಿಗೆ ಬರೋ ಕ್ವಾಲಿಟಿನೇ ಬೇರೆ ಅದು. ಓಕೆ, ಅವ್ರು ಹೇಳ್ತಾರಲ್ಲ, ನಾನು ಬರ್ತಾ ಇದ್ದೀನಿ ಚಿನ್ನ, ಅದು ಆ ಗತ್ತೆ ಬೇರೆ ಸರ್, ನಮ್ಮ ಬಾಸ್ಗಿರೋ ಗತ್ತೆ ಬೇರೆ. ಓಕೆ, ನಮ್ಗೆ ಇಷ್ಟ ಆಗಿದೆ. ಟ್ರೈಲರ್ ಆಲ್ರೆಡಿ ಟ್ರೆಂಡಿಂಗ್ ಹೋಗ್ತಾ ಇದೆ ಇವಾಗ, ಹಬ್ಬ ಮಾಡ್ತಾವ್ರೆ ಎಲ್ಲ ಕಡೆ. ಇಡೀ ಕರ್ನಾಟಕ ಸರ್, ಎಷ್ಟು ವಿಧಾನಸಭಾ ಕ್ಷೇತ್ರಗಳಿದೆ, 224 ವಿಧಾನಸಭಾ ಕ್ಷೇತ್ರ ಇದೆ ನಿಮಗೆ. 224 ವಿಧಾನಸಭಾ ಕ್ಷೇತ್ರದಲ್ಲೂ ದರ್ಶನ್ ಸರ್ ಅಭಿಮಾನಿಗಳ ಬಳಗ ಇದೆ. ಎಲ್ಲ ಅಭಿಮಾನಿ ಬಳಗನು ಹಬ್ಬ ಅವ್ರಿಗೆ. ಟೀಸರ್ಗೆ ಅಂದರೆ ಬರೀ ಒಂದು ಗ್ಲಿಮ್ಸು, ಒಂದು ಟೀಸರ್ಗೆ ಇಷ್ಟು ಹಬ್ಬ ಮಾಡ್ತಾವ್ರೆ ಅಂದಾಗ 11ನೇ ತಾರೀಕು ಫಸ್ಟ್ ಡೇ, ಫಸ್ಟ್ ಶೋ ನೀವು ನೋಡ್ತೀರ ಅವತ್ತು. ಓಕೆ, ಏನು ಪವರ್ ದರ್ಶನ್ ಅವ್ರದ್ದು, ಅವ್ರ ಗತ್ತೇನು, ಅವ್ರ ಗಮ್ಮತ್ತೇನು, ಯಾರ್ಯಾರು ಅವ್ರ ಬಗ್ಗೆ ಏನೇನೋ ಮಾತಾಡಿದ್ದಾರೆ, ನೆಗೆಟಿವ್ಸ್ ಮಾತಾಡ್ತಿದ್ದಾರೆ. ಅಂದರೆ ಅವ್ರನ್ನ ಎಷ್ಟೋ ಜನ ಬರೀ ನೆಗೆಟಿವ್ಗೆ ಮಾತಾಡ್ತಾರೆ. ಏಯ್ ಏನಪ್ಪ ಇದು ಹಂಗೆ, ಏನು ಹಿಂಗೆ, ಯಾವನ್ ಏನೇನು ಮಾತಾಡಿದಾರಲ್ಲ ಅವ್ರಿಗೆಲ್ಲ 11ನೇ ತಾರೀಕು ಬಾಯಿ ಮೇಲೆ ಬೆಳ್ಳಿಟ್ಕೊಬೇಕು. ಇನ್ನೊಂದು ಎಲ್ಲರೂ ಅಷ್ಟೇ ಹಾಕೊಂಡು ಸಾಯ್ತಾರೆ ಅವತ್ತು. ಓಕೆ, ಅದಂತೂ ಗ್ಯಾರಂಟಿ. ಸೊ ಅದೇ ಅವ್ರು ನೆಗೆಟಿವ್ ಮಾತಾಡೋರಿಗೆ ನೀವು ಉತ್ತರ ಕೊಟ್ಟಿದ್ರ ಅಂದರೆ ಏನು ಈ ಥರ ಆಗುತ್ತೆ ಅಂತ. ಸೊ ಇನ್ನೊಂದು ವಿಷಯ ಅಂತಂದರೆ, ಇವಾಗ ಅದೇ ತಿಂಗಳು ಒಂದು ಸ್ವಲ್ಪ 10 ದಿನ ಗ್ಯಾಪಲ್ಲಿ 2 ಸ್ಟಾರ್ಗಳ ಚಿತ್ರ ಕೂಡ ಬರ್ತಾಯಿದೆ. 45 ಒಂದು ಮತ್ತು ಮಾರ್ಕ್ 1.
ಸೊ ಏನು ಹೇಳ್ತೀರಾ, ಏನಾದರೂ ಎಫೆಕ್ಟು ಇವರಿಂದ ಅವ್ರಿಗೆ ಎಫೆಕ್ಟ್ ಆಗುತ್ತೆ, ಇಲ್ಲ ಅವ್ರಿಗೆ 2 ಫಿಲಮಿಂದ ಡೆವಿಲಿಗೆ ಎಫೆಕ್ಟ್ ಆಗುತ್ತೆ ಅಂತ? ಯಾರಿಗೂ ಏನು ಎಫೆಕ್ಟ್ ಆಗಲ್ಲ ಸರ್. ಇವಾಗ ನಾವು ಹೆಂಗೆ ಅಂತಂದ್ರೆ ಸರ್, ದರ್ಶನ್ ಅವ್ರ ಅಭಿಮಾನಿಗಳಾಗ್ಲಿ, ಇನ್ನೊಬ್ರು ಅಭಿಮಾನಿಗಳಾಗ್ಲಿ, ಯಾರೇ ಅಭಿಮಾನಿಗಳಾದ್ರೂ ಒಂದು ಕುಟುಂಬ ಇದ್ದಂಗೆ. ನಮ್ಮ ಕನ್ನಡ ಇಂಡಸ್ಟ್ರಿ ಅನ್ನೋದು ಒಂದು ಕುಟುಂಬ ಸರ್. ನಾವೆಲ್ಲ ಸಿನಿಮಾಗಳು ನಾವು ನೋಡ್ತೀವಿ, ಎಕ್ಸ್ಪೆಷಲಿ ನಾನು ಎಲ್ಲ ಸಿನಿಮಾಗಳು ನೋಡ್ತೀನಿ. ಓಕೆ. ಇವ್ರದ್ದು ಅವ್ರದ್ದು ಅಂತ ಬರಲ್ಲ ಸರ್. ಇಲ್ಲಿ ಎಲ್ಲ ಸಿನಿಮಾ, ಈ 12ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತಾ, ನಮ್ಮ ಬಾಸ್ 11ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಓಕೆ. ಬೇರೆ ಅಭಿಮಾನಿಗಳು ಬಂದು ನೋಡ್ತಾರೆ ಸರ್. ನಾವು ಕಣ್ಣಾರೆ ನೋಡಿದೀವಿ ಅದನ್ನ. ಎಷ್ಟೊಂದು ಜನ ಯಶ್ ಅಭಿಮಾನಿಗಳು ಬರ್ತಾರೆ, ಶಿವಣ್ಣ ಅಭಿಮಾನಿಗಳು ಬರ್ತಾರೆ, ಪುನೀತಣ್ಣ ಅಭಿಮಾನಿಗಳು ಬರ್ತಾರೆ, ಧ್ರುವ ಸರ್ಜಾ ಅಭಿಮಾನಿಗಳು ಬಂದು ಎಷ್ಟೋ ಜನ ಬಂದು ಸಿನಿಮಾ ನೋಡ್ತಾರೆ. ನಾವು ಅಷ್ಟೇ ಎಷ್ಟೋ ಜನ ಅಭಿಮಾನಿಗಳು ನೋಡ್ತೀವಿ ಸಿನಿಮಾಗಳನ್ನ. ಸಿನಿಮಾ ಅನ್ನೋದು ಒಂದು ಕಲೆ ಸರ್. ಓಕೆ. ಇಲ್ಲಿ ಕಿಡಿಗೇಡಿಗಳು ಇರ್ತಾರೆ ಕೆಲವರು, ಅವ್ರೇನೋ ಮಾಡ್ತಾರೆ ಅಂದ್ಬಿಟ್ಟು ನಾವು ದರ್ಶನ್ ಪಕ್ಕಾ ಅಭಿಮಾನಿಗಳಂತ ಇದ್ದಾರೆ. ಆ ಡೈ ಹಾರ್ಟ್ ಫ್ಯಾನ್ಸ್ ಇದಾರಲ್ಲ ಸರ್, ಆ ಡೈ ಹಾರ್ಟ್ ಫ್ಯಾನ್ಸ್ ಯಾವತ್ತು ಯಾರು ಹಂಗೆಲ್ಲ ಮಾಡಕ್ ಹೋಗಲ್ಲ, ಮಾಡೋದು ಇಲ್ಲ ಅವರು. ಓಕೆ. ಅದೇ ನೀವು ಮಾತಾಡ್ತಾ ಕಿಡಿಗೇಡಿಗಳು ಅಂತ ಹೇಳಿದ್ರಿ. ಸೊ ಇವಾಗ ಏನಂತಂದರೆ ಸ್ಟಾರ್ ವಾರ್ ಅಂತ ಬರುತ್ತೆ. ಸ್ಟಾರ್ ವಾರ್ ಅಂತ ಬಂದಾಗ ಇವಾಗ ಏನಂತಂದರೆ ಆಲ್ಮೋಸ್ಟು ದರ್ಶನ್ ಅವ್ರದ್ದು ಬಂದೇ ಬರುತ್ತೆ. ಯಾವ ಹೀರೋಗಳು ತಗೊಂಡ್ರು ಕೂಡ ದರ್ಶನ್ ಅವರು ಫ್ಯಾನ್ಸು ಅಥವಾ ಬೇರೆ ಹೀರೋಗಳ ಜೊತೆ ತಳ್ಕಾಕೊಳ್ಳುತ್ತೆ. ಸೊ ಇವ್ರೇನೋ ಅಂದರು ಅವರೇನೋ ಅಂದರು ಅಂತ. ಸೊ ಇದು ಇದ್ರ ಬಗ್ಗೆ ಏನು ಹೇಳ್ತೀರಾ? ನೆನ್ನೆ ನೀವು ಒಂದು ವಿಡಿಯೋ ನೋಡಿದ್ರು ಇಲ್ಲ ನನಗೆ ಗೊತ್ತಿಲ್ಲ, ನಾನೊಂದು ವಿಡಿಯೋ ಬಂದಿತ್ತು ನನಗೆ. ಪಕ್ಕ ಪುನೀತ್ ಸರ್ ಅಭಿಮಾನಿ ಹುಡುಗ ಒಂದು ವಿಡಿಯೋ ಹಾಕಿದ್ದಾರೆ. ದರ್ಶನ್ ಅವ್ರದ್ದು ಟ್ರೈಲರ್ ಹಾಕ್ಬಿಟ್ಟು, ಇಷ್ಟು ದಿನ ನಾವು ದರ್ಶನ್ ಅವ್ರನ್ನ ಬರೀ ನೆಗೆಟಿವ್ ಆಗಿ ನೋಡ್ತಾ ಇದ್ವಿ. ಆ ಹುಡುಗ ಒಂದು ಮಾತು ಹೇಳಿದ ಅದರಲ್ಲಿ, ನೋಡಿ ಎಲ್ಲೋ ಒಂದು ಕಡೆ ದರ್ಶನ್ ಅವ್ರ ಹೆಸರಲ್ಲಿ ಅನ್ನದಾನ ಮಾಡ್ತಾ ಇದ್ದಾರೆ, ಎಷ್ಟೋ ಜನಕ್ಕೆ ಬೆಡ್ಶೀಟ್ ಕೊಡ್ತಾ ಇದ್ದಾರೆ, ಎಷ್ಟೋ ಜನಕ್ಕೆ ಬುಕ್ಸ್ ಕೊಡ್ತಾರೆ ಸ್ಕೂಲ್ ಮಕ್ಕಳಿಗೆ, ಇದನ್ನ ನಾವು ಬಯಸಿದ್ದು ಅಂದ್ಬಿಟ್ಟು ಪುನೀತ್ ಸರ್ ಒಬ್ಬ ಅಭಿಮಾನಿ ಒಂದು ವಿಡಿಯೋ ಹಾಕಿದ್ದಾನೆ ನಿನ್ನೆ. ಪುನೀತ್ ಸರ್ದು ಅಭಿಮಾನಿ. ಸೊ ಅದರಲ್ಲೇ ಗೊತ್ತಾಗುತ್ತೆ ನಮಗೆ, ಅಂದರೆ ದರ್ಶನ್ ಸರ್ ಏನು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಅಂತ. ಅಂದರೆ ಬರೀ ನೆಗೆಟಿವ್ ಆಗಿ ಮಾತಾಡಬಾರ್ದು ಸರ್. ನಾವು ಅವ್ರಿಗೆ ಏನು ಒಳ್ಳೆ ಕೆಲಸಗಳು ಮಾಡಿದಾನೆ ಅದನ್ನು ನಾವು ಹೈಲೈಟ್ ಮಾಡಬೇಕು ಹೊರತು ಒಬ್ಬ ಮನುಷ್ಯನ ಕುಗ್ಗಿಸ್ಬಾರ್ದು ನಾವು. ಓಕೆ. ಇವ್ರು ಏನೋ ಯಾವುದೋ ಒಂದು ಗಳಿಗೆ ಆಯಿತು ಏನೋ ಆಯಿತು ಅಂದ್ಬಿಟ್ಟು ಅದನ್ನೇ 24 ಗಂಟೆ ಮಾತಾಡೋದಿಲ್ಲ ಸರ್. ನೀವು ಎಷ್ಟು ಅಂದರೆ ಅವ್ರ ಬಗ್ಗೆ ನೆಗೆಟಿವ್ ಮಾಡ್ತಿರೋ ಅಷ್ಟೇ ಪಾಸಿಟಿವ್ ಆಗಿ ಅವ್ರು ಹೊರಗಡೆ ಬರ್ತಾರೆ, ಅಷ್ಟೇ ಪಾಸಿಟಿವ್ ಆಗಿ ಮುಂದಕ್ಕೆ ಇರ್ತಾರೆ. ಓಕೆ. ಸೊ ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಅದನ್ನು. ಆಮೇಲೆ ನಿನ್ನೆ ಯಾವುದೋ ಒಂದು ಮಾಧ್ಯಮದಲ್ಲಿ ನೋಡ್ತಿದ್ದೆ, ಬೆನ್ನು ನೋವು ಅವ್ರಿಗೆ ಅಂದ್ಬಿಟ್ಟು ನಾವೇ ಬರ್ದಿದ್ದೀವಿ ಅಂತ ಎಲ್ಲ ಮಾತಾಡ್ತಿದ್ರು ಮಾಧ್ಯಮದವರು, ರಿಪೋರ್ಟ್ಗಳು. ಸೊ ನಿನ್ನೆ ಒಂದು ಇಂಟರ್ವ್ಯೂ ನೋಡ್ಬೇಕಾದ್ರೆ ರಿಪೋರ್ಟ್ಗಳು ನಾವೇ ಬರ್ದಿದ್ದೀವಿ ಸರ್, ಬೆನ್ನು ಅವ್ರಿಗೆ ಇಲ್ಲ ಅಂದ್ರೂ ಅವ್ರಿಗೆ ಬೆನ್ನು ಇದೆ ಅಂತ ನಾಟಕ ಮಾಡ್ತಾ ಇದ್ದಾರೆ, ನಾವೇ ಬರ್ದಿದ್ದೀವಿ ಅಂತ ರಿಪೋರ್ಟ್ರು. ಬಟ್ ಆ ವಿಡಿಯೋ ನೋಡಿದ್ಮೇಲೆ ಗೊತ್ತಾಯ್ತು, ಅವ್ರು ಬಿದ್ದು ಮಲ್ಕೊಂಡಾಗ ವಿಡಿಯೋ ನೋಡಿದ್ಮೇಲೆ ಗೊತ್ತಾಯ್ತು ನಮಗೆ, ರಿಯಲ್ ಆಗಿ ಅವ್ರಿಗೆ ಬೆನ್ನು ಇದೆ ಅನ್ನೋದು ಒಬ್ಬರು ರಿಪೋರ್ಟರ್ ಹೇಳ್ತಾ ಇದ್ರು ನಿನ್ನೆ. ಓಕೆ. ಸೊ ಇವಾಗ ಗೊತ್ತಾಗ್ತಿದೆ. ಸೊ ರಿಯಲ್ ಫ್ಯಾಕ್ಟ್ ಏನು, ಯಾಕೆ ಅವ್ರನ್ನ ಅಷ್ಟು ಕುಗ್ಗಿಸ್ತಾರೆ, ಅವ್ರ ಕಂಡ್ರೆ ಯಾಕೆ ಅಷ್ಟೊಂದು ಹೇಟ್ ಮಾಡ್ತಾರೆ, ಅವ್ರನ್ನ ಕಂಡ್ರೆ ಏನಕ್ಕೆ ಇಷ್ಟೊಂದು ದುಶ್ಮನಿ ಗೊತ್ತಿಲ್ಲ ನಮಗೆ. ಬಟ್ ಅವರು ಸರ್ ರಿಯಲ್ ಆಗಿ ಅವ್ರನ್ನ ಹೋಗಿ ಒಂದು 5 ನಿಮಿಷ ನಿಂತು ಭೇಟಿ ಮಾಡಿದಾಗ ಅವ್ರ ಬಗ್ಗೆ ಗೊತ್ತಾಗುತ್ತೆ, ಅವ್ರು ಏನು, ಅವ್ರ ವ್ಯಕ್ತಿತ್ವ ಏನು, ಅವ್ರು ಹೆಂಗೆ ಮಾತಾಡ್ತಾರೆ. ಸರ್ ಚಿಕ್ಕ ಮಕ್ಕಳಿಗೂ ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಅವರು. ಓಕೆ. ನಾವು ಹೋದಾಗಲೂ ಅಷ್ಟೇ ಪ್ರೀತಿಯಿಂದ ಮಾತಾಡ್ತಾರೆ. ದೊಡ್ಡವರು ಚಿಕ್ಕವರು ಅಂತ ಅವ್ರು ನೋಡಲ್ಲ ಸರ್. ಯಾರೇ ಬರಲಿ ಅವ್ರ ಮನೆ ಮುಂದೆ, ಅವ್ರನ್ನ ಇಲ್ಲೇ ಮೀಟ್ ಮಾಡಲಿ, ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ, ಅಷ್ಟು ಹಂಬಲ್ ಅವರು. ಎಷ್ಟು ಹಂಬಲ್ಲೋ ಅವ್ರ ಹತ್ರ 2 ಕ್ಯಾಟಗರಿ ಇದೆ ಸರ್. ನಾನು ನೋಡಿರೋದು ಕಣ್ಣಾರೆ, ನಾನು ನೋಡಿರೋದು 2 ಕ್ಯಾಟಗರಿ ಇದೆ. ಒಳ್ಳೇದಕ್ಕನ ಅವ್ರು ಯೂಸ್ ಮಾಡ್ಕೋಬೋದು, ಅವರು ಕೆಟ್ಟ ರೀತಿಯಾಗೂ ನೋಡ್ತೀರ ಅವ್ರನ್ನ. ಯಾಕಂದರೆ ಅವ್ರು ಹೆಂಗಿರ್ತಾರೆ, ಅವ್ರೊಂಥರ ಮಿರರ್ ಇದ್ದಂಗೆ. ಮಿರರಲ್ಲಿ ನಾವು ಹಿಂಗೆ ನೋಡ್ತೀವಿ ಡೈರೆಕ್ಟಾಗಿ, ಹಿಂಗೆ ನೋಡ್ತಾ ಇರ್ತೀವಿ. ಮಿರರಲ್ಲಿ ನಾವು ನಕ್ಕಿದ್ರೆ ನಗು ಕಾಣುತ್ತೆ, ಕೋಪ ಮಾಡ್ಕೊಂಡ್ರೆ ಕೋಪ ಕಾಣುತ್ತೆ, ಎರಡೂ ಇದೆ ಅವರಲ್ಲಿ. ಸೊ ಆ ಥರ ಅವ್ರ ಕ್ಯಾಟಗರಿ. ನೀವು ಅವ್ರ ಜೊತೆ ಎಷ್ಟು ಸ್ವಭಾವ ಒಳ್ಳೆ ರೀತಿಯಿಂದ ಇರ್ತೀರೋ ಅಷ್ಟು ಒಳ್ಳೆ ರೀತಿಯಿಂದ ಇರ್ತಾರೆ. ಸೊ ನೀವು ಉಲ್ಟಾ ಮಾಡಿದ್ರೆ ಅವ್ರು 10 ಪಟ್ಟು ಜಾಸ್ತಿ ಆಗುತ್ತೆ. ಸೊ ಅವ್ರ ಹತ್ರ ನೀಟಾಗೆ ಮಾತಾಡಬೇಕು ಅನ್ನೋದು ನನ್ನ ಇದು, ಅದೇ ನಾನು ನೋಡಿರೋದು ಡೈರೆಕ್ಟ್. ನೀವು ಒಡನಾಡಿ ಇಟ್ಕೊಂಡಿದ್ರೆ, ಸೊ ಹಂಗಾಗಿ ಹೇಳ್ತಾರೆ ಯಾವ ಥರ ಇರಬೇಕು ಅಂತ. ಸೊ ಫೈನಲಿ ನಮ್ಮ ಡಿವಿಲ್ ಅದೇ ಬರ್ತಾ ಇದೆ, ಎಷ್ಟು ಕ್ಯೂರಿಯಾಸಿಟಿ ಇದೆ, ಏನು ಕೆಲವು ರೆಕಾರ್ಡ್ಸ್ ಎಲ್ಲ ಫ್ಯಾನ್ಸ್ ಹೇಳ್ತಿದ್ದಾರೆ. ಸೊ ಆ ರೆಕಾರ್ಡ್ ಬ್ರೇಕ್ ಆಗುತ್ತೆ, ಕಲೆಕ್ಷನ್ ರೆಕಾರ್ಡ್ ಬ್ರೇಕ್ ಆಗುತ್ತೆ ಎಲ್ಲ ಹೇಳ್ತಿದ್ದಾರೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀನಿ, ಇನ್ನೂ 2 ಸಾಂಗ್ ರಿಲೀಸ್ ಆಗಬೇಕಿದೆ. ಸಾಂಗ್ ರೆಡಿ ಆಗಿದೆ ಸರ್, ಆಲ್ರೆಡಿ ರೆಡಿ ಆಗಿದೆ, ಇನ್ನು ರಿಲೀಸ್ ಆಗುತ್ತೆ. ಓಕೆ. ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರಿಂಗು ಅಷ್ಟೇ ತುಂಬ ಸಕ್ಕತ್ತಾಗಿ ಬರ್ತಾ ಇದೆ. ಫಸ್ಟ್ ಡೇ 11ನೇ ತಾರೀಕು ಧ್ವಂಸ ಆಗುತ್ತೆ, ಅದಂತೂ ಗ್ಯಾರಂಟಿ. ಓಕೆ. ನೀವು ಬೇಕಾದ್ರೆ ನೋಡ್ತೀರಾ. ಓಕೆ. ನೀವು ಆಲ್ರೆಡಿ ಟಿಕೆಟ್ ಇದು ಮಾಡ್ಕೊಂಡಿದ್ದೀರಾ? ಆಲ್ರೆಡಿ ಬುಕ್ ಆಗಿದೆ ಆಲ್ರೆಡಿ. ನಾನು ನನ್ನ ಪ್ರಕಾರ ನಾನು ನರ್ತಕಿ ಇಲ್ಲಾಂದ್ರೆ ಸಿದ್ದೇಶ್ವರ ಅಂತ ಅನ್ಕೊಂಡಿದ್ದೀನಿ ಫಸ್ಟ್ ಡೇ. ಓಕೆ. ಸಿಗುತ್ತಾ? ಹೋಗ್ಲಿ 100% ಆಲ್ರೆಡಿ ನಮ್ಗೆ ಇದ್ದೇ ಇರುತ್ತೆ ಟಿಕೆಟ್. ಸೊ ನಾವು ತೊಗೊಂಡ್ಬಿಟ್ಟಿರ್ತೀವಿ ಆಲ್ರೆಡಿ ಬುಕ್ಕಿಂಗ್ ಓಪನ್ ಆಗಿದ ತಕ್ಷಣ ಆಲ್ರೆಡಿ ಬುಕ್ಕು ಮಾಡಿಬಿಟ್ಟಿರ್ತೀವಿ. ದರ್ಶನ್ ಸರ್ ಸಿನಿಮಾ ಅಂದರೆ ಅಷ್ಟು ಪ್ರೀತಿ ನಮ್ಗೆ. ಯಾಕಂದರೆ ಅವ್ರು ಎಷ್ಟೋ ನಮ್ಗೆ ಸಹಾಯ ಮಾಡಿದ್ದಾರೆ, ಎಷ್ಟೋ ಹೆಲ್ಪ್ ಮಾಡಿದ್ದಾರೆ, ಒಳ್ಳೊಳ್ಳೆ ಮಾತುಗಳು ಹೇಳಿದ್ದಾರೆ. ಸೊ ಫಸ್ಟ್ ಡೇ ಫಸ್ಟ್ ಶೋ ನಾನು ಎಲ್ಲ ಅಭಿಮಾನಿಗಳಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರು ಗಲಾಟೆ ಮಾಡ್ಕೋಬೇಡಿ. ಎಲ್ಲರೂ ಸಿನಿಮಾ ಥರ ನೋಡಿ,
ಯಾರು ಕೂಡ ಇನ್ನೊಂದು ಮತ್ತೊಂದು ಮಾಡೋಕ್ಕೆ ಹೋಗಬೇಡಿ. ಇನ್ನು ಎರಡನೇ ವಿಚಾರ, ಎಲ್ಲ ಡಿಪಾರ್ಟ್ಮೆಂಟ್ಗೆ ಹೇಳ್ತೀನಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಎಲ್ಲ ಥಿಯೇಟ್ರ್ಗಳಲ್ಲೂ ದಯವಿಟ್ಟು ಸೆಕ್ಯೂರಿಟಿ ಹಾಕಿ. ಏನಕ್ಕೆ ಅಂತಂದರೆ ನಾಳೆ ದಿನ ಏನೋ ಅಲ್ಲ ಆಯಿತು ಅಂದರೆ ದರ್ಶನ್ ಅವ್ರ ಹೆಸರು ಬರ್ತದೆ. ಅದೊಂದು ಆಗಬಾರ್ದು ನಮಗೆ. ಒಂದು. ಎರಡನೇದು, ಇಲ್ಲ ಬಾಡಿ ಗಾರ್ಡ್ಸ್ ಹಾಕಿ. ಎಲ್ಲ ಥಿಯೇಟ್ರ್ ಓನರ್ಸ್ಗೂ ಹೇಳ್ತಾ ಇದ್ದೀನಿ, ಎಲ್ಲ ಥಿಯೇಟ್ರ್ ಓನರ್ಸ್ಗಳು ದಯವಿಟ್ಟು ಫಸ್ಟ್ ಡೇ ಒಂದು ವಾರ ದಯವಿಟ್ಟು ಅದು ಏನು ಕೆಟ್ಟ ಘಟನೆ ಆಗದಿರೋ ಥರ ಎಲ್ಲ 224 ವಿಧಾನಸಭಾ ಕ್ಷೇತ್ರ ಏನಿದೆಯೋ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ದರ್ಶನನ ಫ್ಯಾನ್ಸ್ ಇದ್ದಾರೆ, ಅವ್ರ ಬಳಗಗಳಿದೆ. ಸೊ ಅವರೆಲ್ಲರೂ ಕೂಡ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡ್ತಾರೆ, ಧ್ವಂಸ ಮಾಡ್ತಾರೆ. ಅದು ಹಬ್ಬ ನಿಮಗೆ. ಇವಾಗ ನೀವೇನು ನೋಡ್ತೀರೋ ದೀಪಾವಳಿ ಅದು ಇದು ಅಂದ್ಬಿಟ್ಟು ಅವತ್ತು ನೀವು ನೋಡ್ತೀರಾ ಹಬ್ಬ. ಅವತ್ತು ನೀವು ನೋಡಿದ್ಮೇಲೆ ಎಲ್ಲ ಬಾಯಿ ಮೇಲೆ ಬೆಳ್ಳಿಟ್ಕೊತಾರೆ. ಎಲ್ಲ ಆಲ್ಮೋಸ್ಟ್ ಹೇಟರ್, ಆ್ಯಕ್ಚುಲಿ ನಿಮ್ಗೆ ಹೇಳ್ಬೇಕಂದ್ರೆ ದರ್ಶನ ಅಭಿಮಾನಿಗಳು ಫಸ್ಟ್ ನೋಡೋದಕ್ಕಿಂತ ಹೇಟರ್ಸ್ ಫಸ್ಟ್ ಥಿಯೇಟರ್ ಮುಂದೆ ಇರ್ತಾರೆ. ನೀವು ನೋಡ್ತೀರಾ ಅವತ್ತು ಎಲ್ಲ ದೂರದಲ್ಲಿ ನಿಂತು ನೋಡ್ತಾ ಇರ್ತಾರೆ. ಏನು ಬ್ರೋ ಈ ಲೆವೆಲ್ಗೆ ಟೀಸರ್ ಈ ಲೆವೆಲ್ ಮಾಡ್ಬಿಟ್ಟವ್ರ, ನೆಕ್ಸ್ಟ್ ಹೆಂಗಿರುತ್ತೋ ಗುರು ಸಿನಿಮಾ ಅಂತ ಅವರೇ ಫಸ್ಟ್ ಇರ್ತಾರೆ ಥಿಯೇಟರ್ ಮುಂದೆ. ಬೇಕಾದ್ರೆ ನೋಡ್ಕೊಳ್ಳಿ, ಬಾಂಡ್ ಪೇಪರಲ್ಲಿ ಬರ್ಕೊಡ್ತೀನಿ. ದರ್ಶನ್ ಅವ್ರ ಫ್ಯಾನ್ಸ್ಗಿಂತ ಹೇಟರ್ಸ್ ಫಸ್ಟ್ ಇರ್ತಾರೆ ಥಿಯೇಟರ್ ಮುಂದೆ. ಫಸ್ಟ್ ಅವರೇ ನೋಡೋದು, ಹೇಟರ್ಸೇ ಫಸ್ಟ್ ನೋಡ್ತಾರೆ. ಇದಂತೂ ನಾನು ಹೇಳ್ಬಲ್ಲೆ. ಖಂಡಿತ. ಅದೇ ನೀವು ಹೇಳ್ದಂಗೆ ಇದು ಒಂದು ಇಂಡಸ್ಟ್ರಿಯಲ್ಲೇ ಒಂದು ಬ್ರೇಕ್ ಟರ್ನ್, ಇಯರ್ ಎಂಡಲ್ಲಿ ಒಂದು ಒಳ್ಳೆ ಹಿಟ್ ಕೊಡುತ್ತೆ. ಅದೇ ಥರ ದರ್ಶನ್ ಅವ್ರ ಅಭಿಮಾನಿಗಳಾಗಿರ್ಬೋದು ಯಾರು ಕೂಡ ಬೇರೆ ಥರ ಯೋಚನೆ ಮಾಡದೆ ಶಾಂತವಾಗಿ ನೋಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಸರ್, ನಾನು ಇನ್ನೊಂದು ಹೇಳ್ತೀನಿ ನಿಮಗೆ, ದರ್ಶನ್ ಸರ್ ಅಭಿಮಾನಿಗಳು ಶಾಂತ ರೂಪದಲ್ಲೇ ಇರ್ತಾರೆ, ಅವ್ರನ್ನ ಕೆರಳಿಸಬಾರ್ದು. ಅದಕ್ಕೆ ನಾನು ಹೇಳಿದ್ದು ಎಲ್ಲ ಥಿಯೇಟ್ರ್ಗಳಲ್ಲೂ ಸೆಕ್ಯೂರಿಟಿ ಹಾಕಿ. ಈಗ ನಾಳೆ ದಿನ ಗ್ಲಾಸ್ ಹೊಡೆದಾಕ್ಬಿಟ್ರು, ಇದು ಮಾಡಿಬಿಟ್ರು ಅದು ಮಾಡಿಬಿಟ್ರು ಅಂತಾರೆ. ನಾಳೆ ದಿನ ಏನಾಗುತ್ತದು? ದರ್ಶನ್ ಅವ್ರ ಹೆಸರೇ ತಾನೇ ಬರುತ್ತೆ. ಹೌದು, ಅದು ದರ್ಶನ್ ಫ್ಯಾನ್ಸ್ ಮಾಡಿರಲ್ಲ ಅಲ್ಲಿ, ಯಾರೋ ಬೇಕು ಅಂತ ನಾನು ಹೇಳ್ತೆ ಗೊತ್ತಾ, ಹಿಟ್ಟರ್ಸ್ ಕೆಲವರು ಬಂದಿರ್ತಾರೆ ಅಲ್ಲಿ, ಅದನ್ನ ಮಾಡಕ್ಕಂತಾನೆ ಬಂದಿರ್ತಾರೆ ಥಿಯೇಟರ್ಗಳಲ್ಲಿ. ಸಿನಿಮಾ ಏನೋ ಈ ಸಿನಿಮಾನ ಹೆಂಗಾರು ಮಾರಿ ಬಿಡಿಸ್ಬೇಕು ಸರ್, ಬರ್ಕೊಡ್ತೀನಿ, ಕೆಳಗಡೆ ತುಳಿಯೋಕೆ ಆಗೋದೇ ಇಲ್ಲ ಯಾವ ಸಿನಿಮಾನೂ ಅವ್ರನ್ನ. ಎಲ್ಲ ನೀವು ಸಿನಿಮಾ ತಗೊಳ್ಳಿ, ಎಲ್ಲ ಬ್ಲಾಕ್ ಬಸ್ಟರ್. ಓಕೆ, ಈ ಸಿನಿಮಾನು ಸಾರಥಿ ಸಿನಿಮಾ ಹೆಂಗೆ ಹಿಟ್ಟಾಯಿತು ಅದೇ ಥರನೇ ಈ ಸಿನಿಮಾನು 10 ಪಟ್ಟು ಸೂಪರ್ ಹಿಟ್ ಆಗುತ್ತೆ. ಅದು ಬಾಕ್ಸ್ ಆಫೀಸಲ್ಲಿ ಕಲೆಕ್ಷನ್ ಅಂತೂ ಗ್ಯಾರಂಟಿ. ಅವ್ರ ಹೆಸರಲ್ಲಿ ಎಷ್ಟೋ ಜನ ಊಟ ಮಾಡ್ತಾರೆ ಸರ್. ನೀವು ಶೂಟಿಂಗ್ ಸ್ಪಾಟಲ್ಲಿ ನೋಡ್ತಿದ್ರು ಎಷ್ಟು ಜನ ಅವ್ರ ಹೆಸರಲ್ಲಿ ಊಟ ಮಾಡ್ತಾರೆ ಇವತ್ತು. ಸೊ ಆದ್ದರಿಂದನೇ ಎಲ್ಲ ಅಭಿಮಾನಿಗಳಿಗೂ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ, ಯಾರು ಕೂಡ ಸಿನಿಮಾ ಥರ ನೋಡಿ. ಸಿನಿಮಾದಲ್ಲಿ ಬೇರೆ ಲೆಕ್ಕಾಚಾರನೇ ಇದೆ. ಆ್ಯಕ್ಚುಲಿ ಸಿನಿಮಾದಲ್ಲಿ ನೀವು ಫಸ್ಟೇ ನೀವು ನೋಡಿದಾಗ ಸಿನಿಮಾ ಬೇರೆ ಲೆವೆಲ್ಗೆ ಇದೆ. ಆ ಚೇರ್ ತೋರಿಸ್ತಾರೆ ಗೊತ್ತಾ, ಒರಿಯನ್ ಮೊಲಲ್ಲಿ ಚೇರ್ ಯಾಕೆ ಇಟ್ಟಿದ್ದಾರೆ ನಿಮ್ಗೆ ಗೊತ್ತಾ? ಏನಕ್ಕೆ ಇಟ್ಟರು ಹೇಳಿ ನೀವು, ನಿಮ್ಗೇನಾದ್ರು ಅಟ್ಲೀಸ್ಟ್ ನಿಮ್ಗೆ ಗೊತ್ತಾಗಿದೆ? ಒಂದು ಪ್ರಮೋಷನ್ ಉದ್ದೇಶಕ್ಕೋಸ್ಕರ. ನಿಮ್ಗೆ ಅದು ಬಿಟ್ಟು ಬೇರೆ ಏನು ಗೊತ್ತಾಗಿದೆ? ಚೇರ್ ಇನ್ನೇನು ಗೊತ್ತಿಲ್ಲ. ನೀವು ಸಿನಿಮಾ ನೋಡಿ ಗೊತ್ತಾಗುತ್ತೆ, ಆ ಚೇರ್ ವ್ಯಾಲ್ಯೂ ಏನು ಅಂತ ಸಿನಿಮಾಲ್ ಗೊತ್ತಾಗುತ್ತೆ ನಿಮ್ಗೆ. ಓಕೆ, ಅಲ್ಲಿ ಅದೊಂದು ಪ್ರಾಣಿಯ ಇದಿದೆ. ನೀವು ಸರ್ ನಾನು ಅದು ಹೇಳೋದೇ ಬೇಡ ಅಂತೀರಾ? ಆ ಚೇರೇ ಸರ್ ನಿಮಗೆ, ಆ ಚೇರ್ನ ಏನಕ್ಕೆ ಅಲ್ಲಿ ಇಟ್ಟಿದ್ದಾರೆ ಅಂದಾಗ ಆ ಚೇರೇ ನಿಮಗೆ ಉತ್ತರ ಕೊಡುತ್ತೆ. ಸಿನಿಮಾ ನೋಡಿದ್ಮೇಲೆ ಜನಗಳಿಗೆ ಚೇರ್ದಲ್ಲಿ ಎತ್ಕೊಂಡು ಎಷ್ಟೊಂದು ಜನ ಹೋಗಿ ಕುತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದಾರೆ, ವಿಡಿಯೋ ಮಾಡ್ತಿದ್ದಾರೆ. ಆ ಚೇರ್ ಇವತ್ತು ಹೈಲೈಟ್ ಆಗಿದೆ. ಆ ಚೇರ್ಗಿರೋ ವ್ಯಾಲ್ಯೂ ಇವತ್ತು ಅಷ್ಟಿದೆ. ನೀವು ನೋಡ್ತಿದ್ದೀರಾ ಸರ್ಕಾರದಲ್ಲೂ ಆ ಚೇರ್ಗಿರೋ ವ್ಯಾಲ್ಯೂ ಏನಿದೆ, ಕರೆಕ್ಟ್ ಅಲ್ವಾ? ಸಿನಿಮಾ ನೀವು ನೋಡ್ತೀರಾ, ಆ ಚೇರ್ಗೆ ಏನು ವ್ಯಾಲ್ಯೂ ಏನಿದೆ ಸಿನಿಮಾದಲ್ಲಿ ಅದು ನಿಮಗೆ ಗೊತ್ತಾಗುತ್ತೆ. ಎಲ್ಲ ಅಭಿಮಾನಿಗಳು ಪಕ್ಕಾ ಖುಷಿ ಪಡ್ತಾರೆ ಸಿನಿಮಾನ. ಆ ಒಂದು ಕ್ಯಾರೆಕ್ಟರ್ ಆಗಲಿ ಅಭಿಮಾನಿಗಳಿಗೋಸ್ಕರ ಅಂತಲೇ ಮಾಡಿರೋ ಸಿನಿಮಾ ಇದು. ಎಲ್ಲ ಸೆಲೆಬ್ರಿಟೀಸ್ಗಂತಾನೆ ಮಾಡಿರೋ ಸಿನಿಮಾ ಇದು. ಎಲ್ಲ ಸೆಲೆಬ್ರಿಟಿರು ಪಕ್ಕಾ ಖುಷಿ ಪಡ್ತಾರೆ. ನಾನಂತೂ ಅಂದರೆ ಒಂದಷ್ಟು ಸ್ಟೋರಿ ಗೊತ್ತಿರೋದ್ರಿಂದ ಸಿನಿಮಾ ಹೆಂಗೆ ಬಂದಿದೆ ಅನ್ನೋದು ನಾನು ನೋಡಬೇಕು. ಸ್ಟೋರಿ ಓಕೆ ಡನ್, ಸೂಪರ್ ಆಗಿದೆ ಸ್ಟೋರಿ. ಸಿನಿಮಾ ಹೆಂಗೆ ಬಂದಿದೆ ನಾನು ನೋಡಬೇಕು. ಆ ಸ್ಕ್ರೀನ್ ಮೇಲೆ ಹೆಂಗೆ ಕಾಣಿಸ್ತಾ ಅಂದರೆ ನನಗೆ ಅವ್ರಿಗೆ ಇಷ್ಟ ಆಗಿದ್ದು ಮೊನ್ನೆ ಟೀಸರ್ ನೋಡುವಾಗ ಆ ಸ್ಟೈಲಿಶ್ ದರ್ಶನ್ ಸರ್ನ ನಾವು ಯಾವತ್ತೂ ನೋಡಿಲ್ಲ. ಆ ಕಾಸ್ಟ್ಯೂಮ್ಸು, ಆ ಒಂದು ಗನ್ ಹಿಡ್ಕೊಳ್ಳೋ ಸ್ಟೈಲು, ನಡ್ಕೊಂಬರೋ ವಾಕಿಂಗ್ ಸ್ಟೈಲು ನನಗಿವಾಗ ಅನ್ನಿಸ್ಬಿಟ್ಟಿದೆ. ಆ ಥರ ಬಟ್ಟೆಗಳು ನಾನು ಹಾಕಬೇಕಲ್ಲ ಅಂತ ಅನಿಸ್ಬಿಟ್ಟಿದೆ ಈಗ ಮೊನ್ನೆಯಿಂದ ಆ ಟೀಸರ್ ನೋಡ್ಬೇಕಾದ್ರೆ. ಅವರೇ 18 ವರ್ಷದ ಹುಡುಗನ ಥರ ತೋರಿಸಿದ್ದಾರೆ ಇವತ್ತು ದರ್ಶನ್ ಸರ್ನ. ಸೊ ಭಾಳ ಖುಷಿ ಆಗುತ್ತೆ. ಬಾಸ್, ನೀವು ಎಲ್ಲೇ ಇರಿ, ಅಭಿಮಾನಿಗಳು ನಾವು ನಿಮ್ಮನ್ನು ಎತ್ತಿ ಮೆರೆಸ್ತೀವಿ, ಅದಂತೂ ಗ್ಯಾರಂಟಿ. ಫಸ್ಟ್ ಡೇ ಫಸ್ಟ್ ಶೋ ನೀವು ನೋಡ್ತೀರಾ, ಕಲೆಕ್ಷನ್ ಬಾಕ್ಸ್ ಆಫೀಸ್ ಧೂಳು ಉಳಿಯುತ್ತೆ, ಸಂಭ್ರಮ ನೀವು ನೋಡ್ತೀರಾ. ಸಿದ್ದೇಶ್ವರದಲ್ಲಿ ಸರ್ 3 ದಿನ ಸಂಭ್ರಮ ಸಿದ್ದೇಶ್ವರ ಥಿಯೇಟ್ರಲ್ಲಿ. ಒಂದು ಚಾಮುಂಡೇಶ್ವರಿ ಮೆರವಣಿಗೆ, ಇನ್ನೊಂದು ದೇವ್ರನ್ನ ತಂದು ಇಡೋದು, 2ನೇ ದಿನ ಅನ್ನದಾನ, ಪಂಕ್ತಿ ಊಟ, ಅದಾದಮೇಲೆ ಹತ್ತಿ ಬೆಲ್ಲಲ್ಲಿ ನೀವು ಸೆಲೆಬ್ರೇಷನ್ ನೋಡ್ತೀರಾ. ಎರಡೂ ಕಡೆ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ. ಈಗ ಎಲ್ಲ ಕಡೆ ಸೆಲೆಬ್ರೇಷನ್ ಇರುತ್ತೆ, ಹಬ್ಬ ಮಾಡ್ತಾರೆ ಸರ್ ಅಭಿಮಾನಿಗಳು ಅಂತೂ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಇವಾಗ ಡೆವಿಲ್ ಸಿನಿಮಾಗೆ ಒಬ್ಬ ಅಭಿಮಾನಿಯಾಗಿ ಸಪೋರ್ಟ್ ಕೂಡ ಮಾಡಿದ್ರಿ,
ಅದ್ರ ಜೊತೆಗೆ ಎಲ್ಲ ಫ್ಯಾನ್ಸ್ಗೂ ಒಂದು ಹುಳ ಬಿಟ್ಟಿದ್ದೀರಾ. ಇವಾಗ ಚೇರ್ ಬಗ್ಗೆ ಹೇಳ್ಬಿಟ್ಟು ಒಂದು ಇಂಟ್ ಕೊಟ್ಟಿದ್ದೀರಾ. ಇಂಟಲ್ಲ ಅದು, ನೀವೇ ಸಿನಿಮಾ ನೋಡ್ಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ. ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಕ್ಯಾರೆಕ್ಟರ್ ಏನು, ದರ್ಶನ್ ಸರ್ ಕ್ಯಾರೆಕ್ಟರ್ ಏನು, ಓಕೆ ಅಚ್ಯುತ್ ಸರ್ದು ಕ್ಯಾರೆಕ್ಟರ್ ಏನು ಇದರಲ್ಲಿ. ನಾವು ಜಾಸ್ತಿ ಇದು ಮಾಡೋದು ಬೇಡ ಅಂತ ಆಬ್ವಿಯಸ್ಲಿ ಅಂದ್ರೆ ಆ ಕ್ಯಾರೆಕ್ಟರ್ ಅನ್ಸುತ್ತೆ ನಮಗೆ. ಓಕೆ ಅಂದ್ರೆ ನೀವು ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ಗೊತ್ತಲ್ಲ, ಆ ಸಾಂಗ್ ಏನಕ್ಕೆ ಇಟ್ಟಿದ್ದಾರೆ ಅನ್ನೋದು ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅಭಿಮಾನಿಗಳಿಗೋಸ್ಕರ ಮಾಡಿರೋ ಸಿನಿಮಾಗಳಿದು. ಸೊ ಇನ್ನೇನು ತುಂಬ ದಿನ ಇಲ್ಲ, ಸ್ವಲ್ಪ ದಿನ ಇದೆ ಅಷ್ಟೇ. ಸೊ ಎಲ್ಲರೂ ವೆಯ್ಟ್ ಮಾಡಿ, ದರ್ಶನ್ ಅಭಿಮಾನಿಗಳಾಗಿ ನಿಮಗೂ ಆಗಿರ್ಬೋದು. ಡೆವಿಲ್ ಸಿನಿಮಾ ಒಂದು ಸ್ಯಾಂಡಲ್ವುಡ್ಡಲ್ಲೇ ಒಂದು ರೆಕಾರ್ಡ್ ಬ್ರೇಕಿಂಗ್ ಹಿಸ್ಟ್ರಿ ಕ್ರಿಯೇಟ್ ಮಾಡೋ ಒಂದು ಸಿನಿಮಾ ಆಗಲಿ ಅಂತ ಆಸ್ ಎ ಒಬ್ಬ ನಾನು ಕೂಡ ಅಭಿಮಾನಿಯಾಗಿ ಕೇಳ್ತಾ ಇದ್ದೀನಿ. ನಮ್ಮ ಬಾಸ್ ಟಿವಿ ವೀಕ್ಷಕರ ಕಡೆಯಿಂದ, ನೀವು ಬಾಸ್ ಅಂತಾನೆ ಇಟ್ಟಿದ್ದೀವಿ. ನಾವು ಬಾಸ್ ಟಿವಿಯ ಎಲ್ಲ ನಮ್ಮ ವೀಕ್ಷಕರ ಕಡೆಯಿಂದ ಡೆವಿಲ್ ಸಿನಿಮಾಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ನಿಮಗೂ. ಥ್ಯಾಂಕ್ ಯು ಸರ್. ಆಮೇಲೆ ಡೆವಿಲ್ ಸಿನಿಮಾ ಬರ್ತಾ ಇದೆ. ಡೆವಿಲ್ ಸಿನಿಮಾಗೋಸ್ಕರ 2 ಲೈನ್ ನಿಮಗೆ ಹಾಡಕ್ಕೆ ಇಷ್ಟಪಡ್ತೀನಿ. ಡಬಲ್ 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 ಲಬ್ಬಂತಿಗೆ ಬರ್ತಾ ಇದೆ ನೋಡೋ ಡಬಲ್ ಹೆಟ್ಟರ್ಸ್ ಎಲ್ಲ ಡರ್ಡಿಯಾಗಿ ಡಬಲ್ 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 ಬಾಕ್ಸ್ ಆಫೀಸ್ ಸುಡಿ ಸೊಡುತ್ತೆ ಡಬಲ್ 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 ಬತ್ತಾವ್ ನೋಡೋ ಡಬಲ್ ಲಬ್ಬಂತಿಗೆ ರೆಡಿ ಆಗ್ರೋ ಬತ್ತಾವ್ ನೋಡೋ ಡಬಲ್ ಡಿ ಬಾಸು ಸೆಲೆಬ್ರೇಟ್ ಹಬ್ಬ ನೋಡೋ ಡಬಲ್ 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 ಬತ್ತಾವ್ರೆ ಹೆಟ್ಟರ್ಸ್ ಎಲ್ಲ ಬನ್ರೋ. ಓಕೆ ಅಷ್ಟೇ. ಇದು ಒಂದು ನೀವು ಇನ್ನೊಂದು ಆಲ್ಬಮ್ ಸಾಂಗ್ ಮಾಡ್ಬೋದು ಬೇಕಾದ್ರೆ ಇದರಲ್ಲಿಂದ. ಆಲ್ರೆಡಿ ಮಾಡಿ ಓಕೆ ಬರುತ್ತೆ. ಓಕೆ ಬನ್ನಿ, ಒಳ್ಳೇದಾಗಲಿ ಎಲ್ಲ ನಿಮಗೂ. ಆಲ್ಬಮ್ ಸಾಂಗು ಕೂಡ ಒಳ್ಳೇದಾಗಲಿ. ದರ್ಶನ್ ಅವರ ಡೆವಿಲ್ ಸಿನಿಮಾಗೂ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.